ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನೋಡಿ ಸರ್, ನಾನು ಸಿದ್ದರಾಮಯ್ಯ ಸರ್ಕಾರ ಮತ್ತು ಇವರೆಲ್ಲ ಲೀಡರ್ಗಳು ಏನು ಹೇಳ್ತೇನೆ, ವರ್ಷದಲ್ಲಿ ಒಂದ್ಸಲ ಗಣಪತಿ ಬರ್ತದೆ. ಒಂದು ಗಣಪತಿ ಇಟ್ಟಾಗ ತಮ್ಮ ಪಾಡಿಗೆ ತಾವು ಒಂದು ಬ್ಯಾಂಜನೋ ಇದನ್ನು ಹಚ್ಕೊಂಡು ಹೋಗಿ ಸಮಯ ಕೊಟ್ಟಿದ್ರ ಪ್ರಕಾರ 10 ಗಂಟೆನೋ 12 ಗಂಟೆನೋ ಎಷ್ಟು ಸಮಯ ನಿಗದಿತ ಸಮಯ ಕೊಟ್ಟಿರ್ತಾರೆ, ಅಷ್ಟು ಕೊಟ್ಟರೆ ತಮ್ಮ ಪಾಡಿಗೆ ತಾವು ಒಂದು ಉಲ್ಲಾಸದಿಂದ ಒಂದು ಶುದ್ಧ ಇದರಿಂದ ಹೋಗಿ ಗಣಪತಿ ವಿಸರ್ಜನೆ ಮಾಡಿ ಬರ್ತಾರೆ. ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡ್ಬೇಕು ಇವರು? ದಿನಕ್ಕೆ 5 ಸಲ ಒದರುವಂಥವ್ರಿಗೆ ನೀವು ಅವಕಾಶ ಕೊಡ್ತೀರಿ. ಕಾಲೇಜ್ ಪಕ್ಕದಲ್ಲಿದ್ದಾವು, ಹಾಸ್ಪಿಟಲ್ ಪಕ್ಕದಲ್ಲಿದ್ದಾವು, ಬೇರೆ ಬೇರೆ ಜಾಗದಲ್ಲಿದ್ದಾವು, ಅದಕ್ಕೆ ನೀವು ಪರವಾನಗಿ ಕೊಡ್ತೀರಿ. ವರ್ಷಕ್ಕೆ ಒಂದ್ಸಲ 4 ದಿವಸ 5 ದಿವಸ ಇಡುವಂಥ ಗಣಪತಿಗೆ ನೀವು ಬ್ಯಾನ್ ಮಾಡ್ತೀರತ್ತಂದ್ರೆ ನಾವು ಯಾವ ದೇಶದಾಗಿದೆ ಅನ್ನೋಂಥದ್ದು ಬೇಕು. ದಯವಿಟ್ಟು ಅಂಥದ್ದು ಮಾಡಕ್ಕೆ ಹೋಗ್ಬಾರ್ದು. ಹಿಂಗೆ ರಿಸ್ಟ್ರಿಕ್ಷನ್ ಮಾಡಿದ ತಕ್ಷಣನೇ ಇಂಥೆಲ್ಲ ಗದ್ದಗಳು ಆಗುವಂಥದ್ದು. ನೀವು ಸುಮ್ ಬಿಟ್ಬಿಡ್ರಿ, ತಮ್ಮ ಪಾಡಿ ತಾವು ಗಣಪತಿ ಕಳಿಸ್ತಾರೆ, ವಿಸರ್ಜನೆ ಮಾಡ್ತಾರೆ, ಯಾವ ಗಲಾಟೆ ಏನೂ ಆಗೋದಿಲ್ಲ. ನಿಮ್ಗೆ ಇದು ಕೊಡೋದಿಲ್ಲ, ನಿಮ್ಗೆ ಮೈಕ್ ಹಚ್ಚಕ್ ಕೊಡೋದಿಲ್ಲ, ಮತ್ತೊಂದು ಕೊಡೋದಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಇದ್ಕೊಂಡು, ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ಇದು ಎರಡನೇ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆನ್ನ ಹೆಂಗ್ ನಡೀತದೆ? ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಕಮೆಂಟ್ಸ್ ಮಾಡೋದಿಲ್ಲ. ಬಹಳ ಸುಲಭದ. ಹಿಂದೂಗಳು ಸೌಮ್ಯವಾದಿಗಳಿದ್ದಾರೆ. ಮನಸ್ಸು ಮತ್ತು ಅವ್ರು ಒಂದ್ಸಲ ಕಾಲ್ಕದ ನಿಂತರು ಅಂದ್ರೆ ಯಾರು ಸೆನೆಗೆ ಬರಕ್ ಸಾಧ್ಯ ಇಲ್ಲ. ಅದು ಸಹ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ, ತಮ್ಮ ಪಾಡಿ ತಾವು ಗಣೇಶ ವಿಸರ್ಜನೆಯನ್ನ ವರ್ಷದಲ್ಲಿ 5 ದಿವಸ 15 ದಿವಸ ಬರುವಂತದ್ರಲ್ಲಿ ಒಂದು ದಿವಸ ಸಾಯಂಕಾಲ 7-8 ಗಂಟೆ ಪೂಜೆ ಮಾಡಿ ತಗೊಂಡು ಹೋದ್ರೆ ಮ್ಯಾಕ್ಸಿಮಮ್ 10 ಗಂಟೆನೋ 12 ಗಂಟೆಗೂ ವಿಸರ್ಜನೆ ಮಾಡ್ತಾರೆ. ಅವಾಗ ಅವು ಉದಿಸ್ತಾ ಬಾರಿಸ್ತಾ ಹೋಗುವಂಥದ್ದು ತೊಂದರೆ ಮಾಡದೇ ಇದ್ರೆ ತಮ್ಮ ಪಾಡಿ ತಾವು ಹೋಗಿ ಮುಕ್ತ ಮಾಡ್ಕೊಂಡ್ ಬರ್ತಾರೆ. ಅಲ್ಲೇ ರಿಸ್ಟ್ರಿಕ್ಷನ್ ಮಾಡ್ತೀರಿ ನೀವು. ದಯವಿಟ್ಟು ಅದನ್ನು ಮಾಡಬೇಡ್ರಿ. ನೀವು ಈ ರಾಜ್ಯದವ್ರು ಅದಿರಿ. ಗಣೇಶ ವಿಸರ್ಜನೆ ಮಾಡುವಂಥವ್ರು ನಿಮ್ಮ ಸಂಬಂಧಿಕರೇ ಅದಾರೆ. ಇವತ್ತೇನಾದ್ರೂ ಈಗ ಅಂತ ಘಟನೆಗಳು ಆಗ್ತಾ ಇದ್ವು ಅಂದ್ರೆ ಅದಕ್ಕೆ ನೀವೇ ಹೊಣೆಗಾರ ಆಗ್ತಾ ಇದ್ದೀರಿ. ನಾನು ರಾಜಕಾರಣದಿಂದ ಮೊದಲು ನಾನೇನಿದ್ದೆ ಅವ್ರೇನಿದ್ರೆ ನೀವು ಹೊಂದಾಣಿಕೆ ಮಾಡಿರೋ ಅಂತ ಮಾತಾಡಿ ಹೇಳಿದಾರೆ ಮೊನ್ನೆ. ಹೊಂದಾಣಿಕೆ ಮಾಡುವಂತದ್ದು ಸಮಸ್ಯೆನೇ ಬರುದಿಲ್ಲ. ನಾ ಮಾಡುವಂತ ಕೆಲಸ ಹಗಲು ರಾತ್ರಿ ಮಾಡುವಂತ ಕೆಲಸ ನಂದೇನೆ ಬೇರೆ, ನೀವು ಮಾಡುವಂತ ಕೆಲಸಗಳನ್ನ ಬೇರೆ ಅನ್ನುವಂಥದ್ದನ್ನ ಹೇಳಿದ್ದೀನಿ ನಾನು. ಯಾವ ಅಂತ ಅನ್ನೋದು ನೀವು ಆಮೇಲೆ ಅವ್ರನ್ನ ಕೇಳಿ ನೋಡಿ. ಅಂದ್ರೆ ಆರಾಮ್ ಜೀವನ, ಲಕ್ಸರಿ ಲೈಫ್ ಕಳೆದ್ರಲ್ಲೇನೆ ಅವರ ಆವಿಷ್ಯ ಕಳೆದರೆ ಹೊರತು ಈ ಭಾಗದ ಜನರಿಗೆ ಒಳ್ಳೆ ಆಗುವಂತ ಕೆಲಸ ಏನೂ ಮಾಡ್ಲಿಲ್ಲ. ಇನ್ನು ನನ್ನ ಕಡೆ ಬಹಳ ಇದೆ ಹೇಳುವಂಥದ್ದು. ಅವ್ರು ಬೇಕಾದ ಹೇಳ್ಕೋಬಹುದು. ನಾನು ಯಾವತ್ತೂ ರೆಡಿ ಇದ್ದೀನಿ. ನಾನು ಹೋಗಿ ಯಾರನ್ನ ಹಚ್ಚಿ ಒತ್ತಾಯ ಮಾಡಿ ಯಾರ ತಂದಿಲ್ಲಿ ಪೊಲೀಸ್ ಪ್ರೆಸ್ಮೆಂಟ್ ಮಾಡೋದಿಲ್ಲ. ನಾನು ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ನಾನೇ ಬಂದ್ ಮಾಡ್ತೇನೆ ನೋಡಿ. ಹಿಂಗ್ ಹೇಳಕ್ ಇವತ್ತೇ ನಿನ್ನೆ ಅನ್ನೋದು 20 ವರ್ಷದಿಂದ ಹೇಳ್ಕೊತ ಬಂದಿದ್ದಾರೆ. ಈಗ ನಿಮ್ ಕಣ್ಣಿಗೆ ಕಾಣಿಸ್ತದೆ, ತಾವೆಲ್ಲ ಪ್ರಜ್ಞಾವಂತರಿದ್ದೀರಿ. ಮುರುಗೇಶ್ ನಿರಾಣಿದ್ ಏನಿದೆ ಈ ಜಿಲ್ಲೆಗೆ ಕೊಡುಗೆ, JT ಪಾಟೀಲ್ ಅವ್ರ ತಮ್ಮಂದು ಏನ್ ಕೊಡುಗೆ ಇದೆ ಇಲ್ಲಿ ಕಣ್ ಮುಂದೆನೇ ಇದೆ. ಎಷ್ಟು ಮಂದಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಎಷ್ಟು ಮಂದಿ ರೈತರು ಸಹಾಯ ಮಾಡಿದ್ದಾರೆ, ಏನು ನೆನಪಿಡುವಂಥದ್ದು ಏನ್ ಮಾಡಿದ್ದಾರೆ. ನಾವಿಲ್ಲೇ ಹೇಳ್ಬೋದು, ನಿಮ್ದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ತಂದವ್ರು ಯಾರು? ಈಗ ನಮ್ಮ ಹೆರ್ಕಲ್ ಹತ್ರ ಬ್ರಿಡ್ಜ್ ಕಮ್ ಬ್ಯಾರೇಜ್, ಕಲಾದಗಿ ಬ್ರಿಡ್ಜ್ ಕಮ್ ಬ್ಯಾರೇಜು, ನೀರಾವರಿ 1,25,000 ಎಕರೆ, 400 ಗುಡಿಗಳಿಗೆ ದುಡ್ಡು ತಗೊಂಡ್ಬಂದದನ್ನ ಎಲ್ಲಾನು ಚೇಂಜ್ ಮಾಡಿ ಬೇರೆದವ್ರಿಗೆ ಹಾಕ್ಸಿದ್ದಾರೆ. ನಿಮ್ಮ ಲಾಸ್ಟ್ ಟೈಮ್ ಪ್ರೂಫ್ನು ಕೊಟ್ಟಿದ್ದೇನೆ. ಮಂಜೂರಾದ ಗುಡಿಗಳು, ಬದಲಾವಣೆ ಆದ ಗುಡಿಗಳು ಅನ್ನೋಂಥ ಲಿಸ್ಟ್ ನಿಮ್ಗೆ ಎಲ್ಲರಿಗೂ ಕೊಟ್ಟಿದ್ದೇನೆ. ದುಷ್ಪರಿಣಾಮ ಯುವ ಸಮುದಾಯದ ನೀವು ದೊಡ್ಡ ವಿಷಯದಲ್ಲಿ ಬಿಗುವಾಗಿ ನಿಮ್ಮ ಆಫೀಸರ್ಸ್ಗೆ ಸಂದೇಶ ಕಳಿಸಿ. ಗ್ರೌಂಡ್ ಲೆವೆಲ್ನಲ್ಲಿ ಇರೋ ಕಾನ್ಸ್ಟೇಬಲ್ಸ್ ಅಂತ. ಯಾಕೆಂದರೆ ನನಗೆ ಗೊತ್ತು SP ಅವ್ರು ಎಲ್ಲಿ ಹೋಗಿ ಏನು ಮಾಡ್ತಾರೆ ಹೇಳೋದು, ಅಲ್ಲಿ ಹೋಗೋ ಜಾಗಕ್ಕೆ ಮೊದಲೇ ಗೊತ್ತಿಲ್ಲ. ಸಿಸ್ಟಮ್ ಆಗಿದೆ. ನೀವು ಹೇಳೋಕ್ಕಿಂತ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುತ್ತೆ SP ಅವ್ರಿಗೆ ಬರ್ತಾರೆ ರೇಟ್ ಮಾಡಿ ಅಂತ. ಅಂದರೆ ನೀವು ಹೋಗೋದು ಸಸ್ಪೆನ್ಸ್ ನಿಮ್ಗೊಂದೇ ಗೊತ್ತಿರುತ್ತೆ, ಆದರೆ ಅದ್ರಲ್ಲಿ ಉಳಿದವರಿಗೆಲ್ಲ ಗೊತ್ತಾಗಿರುತ್ತೆ. ಸ್ಟಾಪ್ ಅವರಿಗೆಲ್ಲ ಬಿಗುವಾಗಿದ್ದು ಭಾಳ ಟ್ರಾನ್ಸ್ಪರೆಂಟಾಗಿ ನೀವು ಎಲ್ಲಿ ದಯವಿಟ್ಟು ನೀವು ಸರ್ಕಾರದ ಕಾರ್ಯಾಂಗದ ಬಹಳ ದೊಡ್ಡ ಜವಾಬ್ದಾರಿ ತಗೊಳ್ಳಿ. ನಾವು ಶಾಸಕಾಂಗದವರು
ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನು ನೀವು ಅದನ್ನು ಜಾರಿಗೊಳಿಸಬೇಕು ಅನ್ನೋ ಸದಿಚ್ಛೆಯಲ್ಲಿ ನಿಮ್ಮ ಜೊತೆ ಇದೆಲ್ಲ ಮಾತಾಡ್ತಿರ್ತೀವಿ. ನಾವು ಶಾಸಕಾಂಗದಲ್ಲಿರೋರು, MLA ಗಳು, ಮಂತ್ರಿಗಳು, MP ಗಳು ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳೋದಕ್ಕೆ, ನಮ್ಮ ಬೇಕು ಬೇಡಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ಬಳಸ್ಕೊಳ್ತಿದ್ದೀವಿ ಅನ್ನೋ ಅಭಿಪ್ರಾಯ ಯಾವ ಕಾರಣಕ್ಕೂ ಬರಬಾರ್ದು. ಈಗ ಈ ಸಿಗ್ನಲ್ಗಳು ಬಂದರೆ ಇಟ್ ಇಸ್ ವೆರಿ ಡೇಂಜರಸ್ ಟು ಅವರ್ ಡೆಮೋಕ್ರಸಿ, ಅವರ್ ಬ್ಯೂರೋಕ್ರಸಿ. ಬಹಳ ಗಂಭೀರವಾಗಿ ಹೇಳ್ತೀನಿ, ಯಾಕೆ ತಗೊಂಡು ಹೇಳಿಲ್ಲ. ವಿ ಫೇಲ್. ನಿಮಗೆ ಭಾಳ ಅಂದ್ರೆ ಏನು ಮಾಡ್ತೀವಿ ಟ್ರಾನ್ಸ್ಫರ್ ಹೆದರ್ಕೋಬೇಡ್ರಿ. ಟ್ರಾನ್ಸ್ಫರ್ಗೆ ನೀವ್ಯಾಕೆ ಹೆದರ್ಕೋತೀರಿ? ನಿಮ್ಮೇನ ಅಂಡಮಾನ್ ನಿಕೋಬಾರ್ಗೆ ಹಾಕ್ತಾರೋ ಶಿಲಾಂಗ್ಗೆ ಹಾಕ್ತಾರೋ? ಟ್ರಾನ್ಸ್ಫರ್ಗೆ ಇಷ್ಟು ಹೆದರ್ಕೊಂಡು ಇಷ್ಟು ಜೀವಳೋದು, ಇಷ್ಟು ಓಲೈಕೆ ಮಾಡೋದು, ಯಾವುದೋ ಒಂದು ಇತಿಮಿತಿ ಅರ್ಥ ಆಗುತ್ತೆ. ನನಗೆ ಎಂತೆಂಥ ಕೇಸ್ ಹೋಗ್ತಿದೆ ಅಂದರೆ ನಾನು ನಮ್ಮ ಆಡಳಿತಕ್ಕೆ ಮಾನವೀಯ ಸೂಕ್ಷ್ಮ ಸ್ಪಂದನೆಗಳು ಎಲ್ಲ ಅಂದರೆ ಭಾಳ ಮೆಕ್ಯಾನಿಕಲ್ ಆಗಿ ಆಡಳಿತಗಳು ನಡೆಯುತ್ತೆ, ತಾಂತ್ರಿಕವಾಗಿ ಆಡಳಿತಗಳು ನಡೆಯುತ್ತೆ. ಅದರಿಂದ ತಾಂತ್ರಿಕವಾದ ಸರ್ಕಾರದ ಸುತ್ತೋಲೆಯ ಸರ್ಕಾರದ ಕಾರ್ಯಕ್ರಮಗಳು ಮಾತ್ರ ಸರ್ಕಾರದ ಭಾಗ ಅಂತ ಅಧಿಕಾರಿ ವರ್ಗ ಭಾವಿಸಿದೆ. ಸಾಮಾನ್ಯ ಜನರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸ ಆದರೆ ಅದು ಎಷ್ಟೋ ಒಳ್ಳೆ ಕೆಲಸ ಆಗುತ್ತೆ. ನಾನು ಹೇಳಿದ್ನಲ್ಲ, ಅಂಗನವಾಡಿ ಪಕ್ಕದ ಮರ ಹೀಗಿದ್ದು ಎಷ್ಟು ಕಡೆಯಲ್ಲಿದೆ ಮನೆಗಳಲ್ಲಿ. ನಾವು ಮನೆಯ ಮೇಲ್ಗಡೆ ಅವರು ಅರ್ಜಿ ಹಾಕ್ತಾರೆ, ಅವ್ರು ಪ್ರಯತ್ನ ಮಾಡಿರ್ತಾರೆ. ಆದರೆ ಅದಕ್ಕೆ ತಾಂತ್ರಿಕವಾಗಿ ಅದು ಆಗಿರೋದಿಲ್ಲ. ಅದರಿಂದಾಗಿ ಇಂಥದ್ದು ಅನಾಹುತಗಳಾಗತ್ತೆ. ಈಗ ರಸ್ತೆಯಲ್ಲಿ ಮಣ್ಣು ಬಿದ್ದಿರೋದಾಗಲಿ, ಗುಡ್ಡ ಕುಸಿದು ಕೃಷಿ ಭೂಮಿ ಹಾಳಾಗಿರೋದಾಗಲಿ, ಬೇರೆ ಅನೇಕ ಸಮಸ್ಯೆಗಳಿದೆ. ಇದಕ್ಕೆಲ್ಲ ತಾಂತ್ರಿಕವಾಗಿ ಕಾನೂನಿನ ಅಡಿಯಲ್ಲಿ ಸರ್ಕಾರದ ಯೋಜನೆಗಳಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಕೆಲಸ ಆಗದೆ ಹೋದರೆ ಯಾರಿಗೂ ವಿಶ್ವಾಸಾರ್ಹತೆ ಹೆಚ್ಚೋದಿಲ್ಲ ಸರ್ಕಾರಗಳ ಬಗ್ಗೆ. ಹಾಗಾಗಿ ಜಿಲ್ಲಾಡಳಿತಕ್ಕೂ ನಾನು ಹೇಳೋದಿಷ್ಟೇ, ಸರ್ಕಾರದಲ್ಲೂ ಏನಾಗಿದೆ, ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಆಡಳಿತಕ್ಕೆ ಕೊಡಬೇಕಂತ ಪ್ರಾಮುಖ್ಯತೆಯೇ ಇಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ. ಇದು ಬಹಳ ಅಪಾಯಕಾರಿ ಸಂಕೇತ. ಸರ್, ಈಗ ಸರ್ಕಾರ ಮಟ್ಟದಿಂದ, ಮುಖ್ಯಮಂತ್ರಿಗಳ ಮಟ್ಟದಿಂದ ಒಂದು ಸ್ಪಂದನೆ ಇದ್ದರೆ ಅದು ಪರ್ಕ್ಯುಲೇಟ್ ಆಗುತ್ತೆ. ಈಗ ನೀವು ಹೆಂಗೆ ಬೇಕೋ ಹಂಗೆ ಮಾಡ್ರಪ್ಪ, ನಾನು ಇದು ಮಾಡ್ತೀನಿ, ಇದು ಹೋಗ್ತೀನಿ, ಉಳಿದಿದ್ದು ಗೊಂದಲ ಸೃಷ್ಟಿಸ್ಕೊಳ್ಳೋದು ಗೊತ್ತು, ಮತ್ತೊಂದು ಗೊಂದಲ ಸೃಷ್ಟಿಸಿ ಹಳೆ ಗೊಂದಲ ಮರೆಸೋದು ಗೊತ್ತು ನಮಗೆ ಅಂತ ಗೊಂದಲ ಸೃಷ್ಟಿಸೋದ್ರೊಳಗೆ ಎಕ್ಸ್ಪರ್ಟಾಗಿ ಆಡಳಿತ ನಡೆಸಿದರೆ ಅದು ಆಡಳಿತ ಆಗೋದಿಲ್ಲ. ಆಡಳಿತ ನಡೆಸಲಿಕ್ಕೆ ಅದರದೇ ಆದಂತಹ ಭಾಳ ದೊಡ್ಡ ಜವಾಬ್ದಾರಿಯ ಭಾಗ ಇದೆ. ಅದು ಕಾಣದೇ ಇರೋದೇ ಈ ರೀತಿ ಅನೇಕ ಕೊರತೆಗಳಿಗೆ ಕಾರಣ ಆಗಿದೆ. ಈಗ ಎಲ್ಲಾದರೂ ರಸ್ತೆಗಳ ಬಗ್ಗೆ ಓವರಾಲ್ ನಾನು ಏನು ಹೇಳಬೇಕು ಅದು ನಿಮ್ಮ ಎದುರುಗಡೆಲ್ಲ ಹೇಳಿದ್ದೇನೆ. ಇದೇ ಸಮಸ್ಯೆ ಇದೆ, ಅದನ್ನು ನಾನು ಒಪ್ಕೊಂಡಿದ್ದೀನಿ. ಮತ್ತು ಆ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಗಳನ್ನು, ನಿರ್ದೇಶನಗಳನ್ನು ನಾನು ಕೊಟ್ಟಿದ್ದೀನಿ. ಇದರಿಂದಾಗಿ ಜಿಲ್ಲೆಗೆ ತೊಂದರೆ ಆಗ್ತಾಯಿದೆ, ನಿಶ್ಚಿತವಾಗಿ ತೊಂದರೆ ಆಗ್ತಾಯಿದೆ. ಈ ಫಾಲ್ಸ್ಗಳನ್ನೆಲ್ಲ ಬಂದ್ ಮಾಡಿ ನಮಗೆ ಪ್ರವಾಸಿಗರೇ ಬರದೆ ಹೋಗುವಂಗೆ ಆಗ್ಬಿಟ್ರೆ ಇವ್ರಿನ್ನು ಜೋಗನೂ ಯಾವಾಗ ಬಂದ್ ಮಾಡ್ತಾರೋ ನೋಡ್ತಿದ್ದೀನಿ ನಾನು. ಆಯಿತು, ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋದಕ್ಕೆ ಏನು ವಹಿಸ್ಕೊಳ್ಬೇಕು, ಎಚ್ಚರಿಕೆ ಬೇಕು, ಅದಕ್ಕೆಲ್ಲ ಹೇಳಿ. ಪ್ರವಾಸೋದ್ಯಮ ಸಮಿತಿಯವರು ವರದಿ ಕೊಟ್ಟರು ಎಚ್ ಕೆ ಪಾಟೀಲ್ಗೆ. ಹಿಂದೆ ಮಂತ್ರಿ ಆದಾಗಲೂ ಕೊಟ್ಟರು, ಈಗಲೂ ಕೊಟ್ಟರು. ಅವರು ನಮ್ಮ ಕಡೆಗೆ ಕಣ್ಣು ಬಿಟ್ಟು ನೋಡೋದಿಲ್ಲ. ಹೀಗಾದರೆ ಜಿಲ್ಲೆಯ ಪ್ರವಾಸೋದ್ಯಮ ಬೆಳೆಯುವುದಿಲ್ಲ. ಅಂತೂ ಇಂತೂ ವಿಮಾನೊಂದು ಉದ್ಘಾಟನೆ ಆಯ್ತಪ್ಪ ಕಾರವಾರದಲ್ಲಿ, ಆಯಿತು. ಅಂದರೆ ಮಾಡೋ ಕೆಲಸದಲ್ಲಿ ಒಂದು ತ್ವರಿತಗತಿಯಲ್ಲಿ ಮಾಡಬೇಕು, ಪ್ರವಾಸಿಗರಿಗೆ ಅನುಕೂಲ ಆಗಬೇಕು, ನಮ್ಮ ಜಿಲ್ಲೆಯ ಆರ್ಥಿಕ ಸ್ಥಿತಿಗಳು, ಯುವಕರಿಗೆ ಉದ್ಯೋಗಗಳು ಹೆಚ್ಚಾಗಬೇಕು ಅನ್ನುವಂಥ ಕಾಳಜಿಗಳು ಸರ್ಕಾರ ಮಟ್ಟದಲ್ಲಿ ಕಂಡು ಹೊರತು ಇಲ್ಲಿಯ ನಾವು ಸಮಸ್ಯೆಗಳನ್ನ ಎಷ್ಟೇ ಚರ್ಚೆ ಮಾಡಿದರೂ ಸರ್ಕಾರಕ್ಕೆ ಏನು ಅನ್ನಿಸ್ದೇ ಹೋದರೆ ಏನು ನಾವು ಎಷ್ಟು ಹೇಳಿ ಏನು ಮಾಡೋದು? ಈಗ ಎಚ್ ಕೆ ಪಾಟೀಲ್ ಪ್ರವಾಸೋದ್ಯಮಕ್ಕೆ ಏನು ಕಡಿಮೆ ವರದಿ ಮಾಡಿದಾರೋ, ಕಡಿಮೆ ಅಧ್ಯಯನ ಮಾಡಿದಾರೋ ನಮ್ಮ ಜಿಲ್ಲೆ ಬಗ್ಗೆ? ಅವರೇ ನಮ್ಮ ಜಿಲ್ಲೆ ಪ್ರತಿನಿಧಿ, ಅವರ ಅಪ್ಪ ನಮ್ಮ ಜಿಲ್ಲೆ ಪ್ರತಿನಿಧಿ. ನಮ್ಮ ಜಿಲ್ಲೆಯ ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳ ಮೂಲಕ ಅನೇಕ ತ್ಯಾಗಗಳನ್ನು ಮಾಡಿದೆ.
ನಾನು ಒಂದೊಂದೇ ಹಿಡಿದು ಹೇಳಲಿಕ್ಕೆ ಹೋಗೋದಿಲ್ಲ. ಸುಪಾದ್ಯದಿಂದ ಹಿಡಿದು ಮುಂದೆ ಇಲ್ಲಿ ಈಗ ಶರಾವತಿ ಟೇಲರೀಸ್ ತನಕ ಎಷ್ಟು ವಿದ್ಯುತ್ ಘಟಕಗಳಾಗಿದೆ, ಎಷ್ಟು ಉತ್ಪಾದನೆ ಮಾಡ್ತಿದ್ದೀವಿ ನಾವು. ರೈಲ್ವೆ ಹಳಿಗೆ ಇಡೀ ದೇಶಕ್ಕೆಲ್ಲ ಇಲ್ಲಿಂದ ಟಿಂಬರ್ ಹೆಂಗೆ ಸಪ್ಲೈ ಮಾಡಿದ್ದೀವಿ, ನಮ್ದು ಏನೇನು ಆದಾಯ ನಮ್ಮಿಂದ ಫಾರೆಸ್ಟಿಂದ ಇರಲಿ, GSTಯಿಂದ ಇರಲಿ, ನಮ್ಮ ಜಾಗದಿಂದ ಇರಲಿ, ವಿದ್ಯುತ್ ಉತ್ಪಾದನೆಯಿಂದ ಇರಲಿ, ಏನೇನು ಆಗಿದೆ ಸೀಬೋರ್ಡು ಕೈಗಾರಿಕೆ ಹಿಡಿದು ನೋಡ್ತಿದ್ದೀವಿ. ಆದರೆ ನಮ್ಮ ಜಿಲ್ಲೆಯ ಜನರ ನಿರೀಕ್ಷೆಯಂತೆ ಯಾವುದೇ ರೀತಿಯ ಹೆಚ್ಚಿನ ಅನುದಾನಗಳು ನಮ್ಮ ಜಿಲ್ಲೆಗೆ ಯಾವುದೂ ಬರಲಿಲ್ಲ. ರೆಗ್ಯುಲರ್ ಬರೋದು ಬರ್ತಾ ಇದೆ, ಆದರೆ ಇಲ್ಲಿ ತ್ಯಾಗ ನಡೀತಾನೇ ಇದೆ. ಇದು ಒಂದು ಭಾಗ. ಹಾಗಾಗಿ ದೊಡ್ಡ ದೊಡ್ಡ ಯೋಜನೆಗಳು ಯಾವುದು ಬರೋದಕ್ಕೂ ವಿರೋಧ ಆಗ್ತಾ ಇರೋದಕ್ಕೆ ಇದೊಂದು ಮುಖ್ಯ ಕಾರಣ. ಇನ್ನೊಂದು ಎರಡನೇ ಭಾಗ ಏನು ಅಂದರೆ, ಈ ಜಿಲ್ಲೆಯ ಪರಿಸರದ ಅಧ್ಯಯನಗಳು, ಅದರ ಮೇಲೆ ಆಗ್ತಿರುವಂಥ ಅಧ್ಯಯನಗಳು ಆಗದೆ ಹೋದರೆ ಮತ್ತೆ ಮತ್ತೆ ಈ ಯೋಜನೆ ತರೋದು ಭವಿಷ್ಯದಲ್ಲಿ ದೊಡ್ಡ ಅಪಾಯವನ್ನು ನಾವೇ ಆಹ್ವಾನಿಸ್ಕೊಂಡಂತೆ ಆಗತ್ತೆ. ಈಗಾಗಲೇ ಸಾಕಷ್ಟು ಯೋಜನೆಗಳು ಬಂದು ನಾವು ಈಗಾಗಲೇ ಓವರ್ಲೋಡ್ ಆಗಿದ್ದೀವಿ ಅನ್ನೋ ಭಾವನೆ ಇದೆ ನಮ್ಮೆಲ್ಲರಲ್ಲಿ. ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಆಗುತ್ತೆ. ಈ ಅಧ್ಯಯನವನ್ನು, ಇದಕ್ಕೆ ಬೇಕಾಗಿರೋ ಇನಿಷಿಯೇಟಿವನ್ನು ರಾಜ್ಯ ಸರ್ಕಾರ ತಗೊಳ್ಳಿ, ಆಮೇಲೆ ಈ ರೀತಿ ಯೋಜನೆ ಬರಲಿ. ಇದಕ್ಕೆ ಈ ಕೆಲವು ಮೊಂಡು ವಾದ ಮಾಡುವಂಥ ಕೆಲವು ಪ್ರವೃತ್ತಿಗಳನ್ನ ನೋಡ್ತಿದ್ದೀನಿ. ಇದು ಶರಾವತಿ ಪಂಪ್ ಸ್ಟೋರೇಜ್ ಶುದ್ಧ ರಾಜ್ಯ ಸರ್ಕಾರದ ಯೋಜನೆ, ಇದು ಕೇಂದ್ರ ಸರ್ಕಾರದ್ದು ಅಂತ ಹೋದವ್ರ ಹತ್ರ ಎಲ್ಲ ಮಾತಾಡಿದರೆ, ಇಷ್ಟೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಹೀಗೆಲ್ಲ ಹೇಳಬಾರ್ದು. ಎರಡನೇದು, ಹಿಂದೆಲ್ಲ ನೀವು ಅವರೆಲ್ಲ ಏನೂ ಮಾಡಿದೆ, ಅರೆ ಹಿಂದೆಲ್ಲ ನಾವು ಹಿಂಗಿದ್ದೆಲ್ಲ ಮಾಡೋ ಪರಿಸ್ಥಿತಿನೇ ತಂದ್ಕೊಳ್ಳಿ. ನಾವೆಲ್ಲ ನಮ್ಮ ಜಿಲ್ಲೆಯ ಜನರ ಹಿತಕ್ಕೆ, ಸ್ಪಂದನೆಗೆ ಏನು ಬೇಕೋ ಹಂಗಿದ್ದೇ ಮಾಡ್ತಿದ್ದಾಗಿ. ಈ ರೀತಿ ಬೇಜವಾಬ್ದಾರಿತನದ ನಡವಳಿಕೆಗಳು, ಹೇಳಿಕೆಗಳು, ಇವೆಲ್ಲ ನಮ್ಮ ಜಿಲ್ಲೆಯ ಜನರ ಭಾವನೆಗಳನ್ನು ಅಗೌರವಿಸ್ತಾ ಇದೆ, ಧಕ್ಕೆ ತರ್ತಾ ಇದೆ ಅದಕ್ಕೆ. ಹಾಗಾಗಿ ಜಿಲ್ಲೆಯ ಸಮಗ್ರ ಅಧ್ಯಯನಕ್ಕೆ ಬೇಕಾದಂಥ ಇನಿಷಿಯೇಟಿವ್ ತಗೊಳ್ಳಿ, ಆಮೇಲೆ ಈ ರೀತಿ ಯೋಜನೆಗಳ ಬಗ್ಗೆ ಮಾತಾಡಲಿ ಅಂತ ಶರಾವತಿ ಪಂಪ್ ಸ್ಟೋರೇಜ್ಗೂ ಹೇಳ್ತಾ ಇದ್ದೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.